ನೋಡ್ತೇನೆ, ನನ್ನ ಫೇವ್ರೇಟ್ ಕೂಡ ಅದು. ಸುದೀಪ್ ಅವ್ರ ವಾಯ್ಸ್ಗೆ ತುಂಬಾ ಇಂಪ್ರೆಸ್ ಆಗ್ತೀನಿ. ಆಮೇಲೆ ನಮ್ಮ ಗಿಲ್ಲಿ ಅಫ್ಕೋರ್ಸ್ ಎಷ್ಟು ಫೇಮಸ್ ಇದ್ದಾನೆ ಅಂದ್ರೆ ಅವ್ನು ನಿಜವಾಗ್ಲೂ ಅವ್ನ ಮನಸ್ಸಿಂದ ಮಾತಾಡ್ತಾನೆ ಅನ್ಸುತ್ತೆ. ಅವನು ಇಲ್ಲಿಂದ ಮಾತಾಡಲ್ಲ. ಸೊ ನನ್ನ ಫೇವ್ರೇಟ್ ಅವನೇ. ಸೆಕೆಂಡ್ ನಮ್ಮ ಹುಡುಗಿ ಇದ್ದಾಳಲ್ಲ, ಚಿಕ್ಕ ಹುಡುಗಿ, ಮಂಗಳೂರು ಹುಡುಗಿ, ಅವಳು ರಕ್ಷಿತಾ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ನಾನು ನಿಜವಾಗ್ಲೂ ನೋಡ್ತಾ ಇರೋದು ಫಸ್ಟ್ ಗಿಲ್ಲಿ, ಸೆಕೆಂಡ್ ನಮ್ಮ ರಕ್ಷಿತಾ. ಗಿಲ್ಲಿ ಮೇಲೆ ಲವ್ ಫೀಲಿಂಗ್ ಇದೆ ಅನ್ಸಲ್ವಾ? ನಮಗೂ ಅನ್ಸತ್ತೆ, ಎರಡಲ್ಲಿ ನೋಡಿದ್ರಲ್ಲ ನಿಮ್ಮೆಲ್ಲರ ಮೇಲೆ ಪ್ರೀತಿ ಬರುತ್ತೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ದಾಗ ಗೊತ್ತಾಗುತ್ತೆ. ನಾವು ಸುಮ್ನೆ ಬೇರೆಯವ್ರ ಬಗ್ಗೆ ಮಾತಾಡೋಂಗಿಲ್ಲ. ಇದ್ರೂ ಇರ್ಬೋದು, ಗೊತ್ತಿಲ್ಲ, ಹೇಳೋಂಗಿಲ್ಲ. ನಿಮಗೆ ಕಾವ್ಯ ಗಿಲ್ಲಿ ಜೋಡಿ ಇಷ್ಟನಾ, ಗಿಲ್ಲಿ ಮತ್ತೆ ರಕ್ಷಿತಾ? ಕಾವ್ಯ ಗಿಲ್ಲಿ ಜೋಡಿ ಚೆನ್ನಾಗಿದೆ. ಯಾಕೆ ಅಂದ್ರೆ ಅವ್ರಿಬ್ರಿಗೂ ಒಳ ಮನ್ಸಲ್ಲೂ ಜಗಳ ಆಡ್ತಾರೆ, ಓಪನ್ ಆಗು ಜಗಳ ಆಡ್ತಾರೆ, ಚೆನ್ನಾಗಿರುತ್ತೆ. ಬಟ್ ಆಕ್ಚುಲಿ ಗಿಲ್ಲಿ ಮತ್ತೆ ನಮ್ಮ ರಕ್ಷಿತಾ ಜೋಡಿ ಚೆನ್ನಾಗಿದೆ. ಪೇರ್ ಚೆನ್ನಾಗಿದೆ. ಮತ್ತೆ ಯಂಗ್ಸ್ಟರ್ಸ್ ಅಲ್ವಾ, ಜೊತೆಗೆ ಮದುವೆ ಬೇರೆ ಮಾಡ್ಕೊಂಡಿಲ್ಲ. ನಮ್ದೆಲ್ಲ ಮುಗೀತಲ್ಲ, 50s ಎಲ್ಲ ಯಾರು ನೋಡಲ್ಲ. ಹೆಣ್ಮಕ್ಳಲ್ಲಿ ಗೆದ್ರೆ ಯಾರು ಚೆನ್ನಾಗಿರುತ್ತೆ? ಅಶ್ವಿನಿ ಗೌಡ ನಿಜವಾಗ್ಲೂ ಚೆನ್ನಾಗಿ ಆಡ್ತಿದ್ದಾರೆ. ಆ ಏಜ್ಗೆ ಅವರು ಚೆನ್ನಾಗಿ ಆಡ್ತಿದ್ದಾರೆ. ನೆಕ್ಸ್ಟ್ ರಕ್ಷಿತಾ. ಅಶ್ವಿನಿ ಅವರು ಇತ್ತೀಚೆಗೆ ಒಳ್ಳೆಯವರಾಗಿದ್ದಾರೆ, ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸಿದ್ರೆ ಸಹವಾಸ ದೋಷ ಬಿಟ್ಟ ಮೇಲೆ? ಖಂಡಿತ ಅನ್ನಿಸ್ತದೆ. ಸ್ಟಾರ್ಟಿಂಗ್ ಅವ್ರು ಬಂದಾಗ ಬಿಗ್ ಬಾಸ್ಗೆ ಸ್ವಲ್ಪ ಊರೂರ್ ಅಂತ ಇದೆ. ಯಾಕೆಂದ್ರೆ ಅವ್ರು ತುಂಬಾ ದೊಡ್ಡ ಮನೆಯಿಂದ ಬಂದಿರೋರು ಅನ್ಸಿರುತ್ತೆ. ಬಟ್ ಈಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಅವ್ರದ್ದು. ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ಕೋಪ ಕಮ್ಮಿ ಆಗಿದೆ. ಅದನ್ನ ಹೇಳ್ಬಲ್ಲ, ಅವರ ವ್ಯಕ್ತಿತ್ವ ನನಗೆ ಗೊತ್ತಿಲ್ಲ, ಕೋಪ ಕಮ್ಮಿ ಆಗಿದೆ ಕ್ಯಾಮ್ರಾ ಮುಂದೆ. ದೊಡ್ಡ ಮನೆಯಿಂದ ಬಂದಿದ್ರು, ವಾರ ಪೂರ್ತಿ ಫುಲ್ ಟ್ರಿಗರ್ ಆಗಿರೋರು. ವೀಕೆಂಡ್ ಅಲ್ಲಿ ಸುದೀಪ್ ಅಣ್ಣ ಹಂಗಣ್ಣ ಹಿಂಗಣ್ಣ ಸಾರಿ ಕಂದ ಅನ್ಕೊಂಡ್ ಇರೋರು. ನಿಮಗೆ ಹಂಗ ಅನಿಸಿಲ್ಲ ಯಾವತ್ತು ರಿಯಲ್ ಫೇಕ್ ಇದೇನ್ ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಅಂತ? ಎಲ್ಲಾ ಮನುಷ್ಯನಲ್ಲೂ ಡ್ಯುಯಲ್ ಕ್ಯಾರೆಕ್ಟರ್ ಇದೆ. ನಾನು ಒಬ್ಬರ ಬಗ್ಗೆ ಹೇಳಲ್ಲ, ಪ್ರತಿಯೊಬ್ಬ ಮನುಷ್ಯನ ಡ್ಯುಯಲ್ ಕ್ಯಾರೆಕ್ಟರ್ ಇದೆ. ಎಸ್, ಖಂಡಿತ ಒಪ್ಕೊಳ್ತೀನಿ. ಅಶ್ವಿನಿ ಗೌಡ ಹತ್ರ ಡ್ಯುಯಲ್ ಕ್ಯಾರೆಕ್ಟರ್ ಇದೆ. ಅನ್ಸಲ್ವಾ ಗಿಲ್ಲಿನ ಆಟಿಟ್ಯೂಡ್ ನ ಕರಗಿಸಿದೆ ಅಂತ? ಇಲ್ಲ, ಹಂಗ ಹೇಳಕ್ ಆಗಲ್ಲ. ಯಾಕೆ ಗೊತ್ತಾ, ಗಿಲ್ಲಿ ಆಟಿಟ್ಯೂಡ್ ನೋಡಿ ಇವರು ಸ್ವಲ್ಪ ಕರಗಿರ್ಬೋದು, ಬಟ್ ಫುಲ್ ಅಂತ ನಾನು ಹೇಳಕ್ ಬರಲ್ಲ. ಅದು ಒಳಗಡೆ ವಿಚಾರ ಗೊತ್ತಾಗಲ್ಲ, ಹೊರಗಡೆಗೆ ಅಷ್ಟು ಈಸಿಯಾಗಿ. ಯಾರು ಇವಾರ ಹೋಗ್ಬೇಕು ಮನೆಯಿಂದ? ಧ್ರುವ್ ಕಳ್ಸಿದ್ರ? ಧ್ರುವ್ ಹೋಗ್ಬೋದು ಈ ಸಲ. ಧ್ರುವ್ ಒಂದೊಂದ್ಸಲ ಮಹಾಕಾಳು ಚಾಮುಂಡೇಶ್ವರಿ ಅನ್ಕೊಂಡು ಹೊರ ಪೂರ್ತಿ ಓಡಾಡ್ತಾರೆ. ವೀಕೆಂಡ್ ಅಲ್ಲಿ ನಗು ಮುಖದಲ್ಲಿ ಇರ್ತಾರೆ, ಯಾರು ಏನೇ ಬೈದ್ರು ಕೂಡ. ವೀಕೆಂಡ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಜನ ಕೂತ್ಕೊಂಡು ನೋಡೋದೇ ವೀಕೆಂಡ್. ಬಿಕಾಸ್ ಆಫ್ ಸುದೀಪ್ ಇಲ್ಲ ಅಂದ್ರೆ ಯಾರು ನೋಡಕ್ ಇಷ್ಟ ಆಗಲ್ಲ. ಸೊ ವೀಕೆಂಡ್ ಅದಕ್ಕೆ ಬಂದು ಕೂತ್ಕೋತಾರೆ. ನಿಮ್ಮನ್ನ ನೋಡಿದ್ರೆ ನೋಡ್ರೆ ಮಂಗಳೂರವರು ಅಂತ ಅನಿಸ್ತಾರೆ? ಇಲ್ಲ, ಖಂಡಿತ ಅಲ್ಲ. ನಾನು ಮೈಸೂರು ಅವಳು, ಪಕ್ಕಾ ಮೈಸೂರು. ಬಟ್ ಮಂಗಳೂರು ಭಾಷೆ ಮಿಕ್ಸ್ ಆಗಿದೆ. ಯಾಕಂದ್ರೆ ಆ ವಾಸ್ ಎ ಬಿಸ್ನೆಸ್ ವುಮೆನ್, ಹಾಗಾಗಿ ಭಾಷೆ ಮಿಕ್ಸ್ ಆಗಿದೆ. ಭಾಷೆ ತುಂಬಾ ಮೈಸೂರದು ಸ್ಪಷ್ಟತೆ ನನ್ನಲ್ಲಿ ಇದೆ. ಈಗ ಹೋಗ್ತಲ್ಲ ಸೀಸನ್ ಅಲ್ಲಿ, ಈಗ ಹೋದ್ರಲ್ವಾ, ಯಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಫಿನಾಲೆವರೆಗೂ? ಹೋದವರಲ್ಲಿ ಫಿನಾಲೆವರೆಗೂ ನಮ್ಮ ಡಾಗ್ ಸತೀಶ್ ಅವ್ರಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಹೊರಗಡೆ ಬಂದ್ಮೇಲೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ಹಂಗೆ ಹಿಂಗೆ ಅನ್ಕೊಂಡು ಇಲ್ಲ, ಫಸ್ಟ್ ಅವ್ರು ಸ್ಟಾರ್ಟಿಂಗ್ ಹಂಗೆ ಹೇಳಿದ್ರು. ಬಟ್ ಆಮೇಲೆ ರಿವರ್ಸ್ ಮಾತಾಡಿದಾರೆ ಅವ್ರು. ಗಿಲ್ಲಿ ಆಕ್ಚುಲಿ ಫೇವ್ರೇಟ್ ಅವರು, ಡಾಗ್ ಸತೀಶ್ ಅವರು. ಆತರ ಏನಿಲ್ಲ, ಅದಿದ್ರೆ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಅವ್ರು ಬಿಗ್ ಬಾಸ್ ಮನೆಗ್ ಬರಕ್ಕೆ 25 ಲಕ್ಷ ಸೂಟ್ ಹಾಕೋ ಬಂದಿದ್ದಾರೆ. ಅವರಿಗೆ ಅಷ್ಟು ಬಿಗ್ ಬಾಸ್ ಮನೆ ತೋರ್ಸ್ಕೋಬೇಕಂತ ನನಗೂ ಆಸೆ ಐತಿ. ಈಗ ನನಗ್ ದುಡ್ಡಿದ್ರೆ ನಾನೇ ಈ ತರ ಕಾಟನ್ ಸಿಂಪಲ್ ಬಟ್ಟೆ ಹಾಕೊಂಡ್ ಬರ್ತೀನಿ. ನಾನು ಲಕ್ಸುರಿಯಾಗಿ ಹಾಕೊಂಡ್ ಬರ್ತೀನಲ್ವಾ. ಸೊ ಸಿಂಪಲ್ ಅಷ್ಟೇ. ಅವ್ರಿಗೆ ಇಷ್ಟ ಇದೆ ತೋರ್ಸ್ಕೊಳಕ್ಕೆ. ಮೊನ್ನೆ ಅಷ್ಟೇ ಗಿಲ್ಲಿ ಆಚೆ ಬಂದ್ಮೇಲೆ ಸೋತ್ರ ಪಾರ್ಟಿ ಕೊಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು ಡಾಗ್ ಸತೀಶ್ ಅವರೇ. ಅಲ್ಲ, ಕರೆಕ್ಟ್ ಮಾತಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಲ್ಲ. ಮತ್ತೆ ಅದನ್ನ ರಿವರ್ಸ್ ಮಾಡಿದಾರೆ ಅವರು. ಒಟ್ನಲ್ಲಿ ಈಗ ರೈಟ್ ನೋ ನೆಗೆಟಿವಿಟಿ ಹೇಳೋದ್ ಬೇಡ, ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಅದು ನನ್ ಖುಷಿ ಆಯ್ತು ಗಿಲ್ಲಿ ಬಗ್ಗೆ. ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಸುದೀಪ್ ಸರ್ ಕೈಯಲ್ಲಿ ಯಾರ್ಯಾರ ಕೈ ಇರ್ಬೇಕು ಸ್ಟೇಜ್ ಮೇಲೆ? ನನಗ್ ಗೊತ್ತಿರಂಗೆ ಗಿಲ್ಲಿನೇ. ನಮ್ಮ ಹನುಮಂತ ಹೇಗ್ ಗೆದ್ದು ಬಂದ. ನಾವು ಹಳ್ಳಿ ಮಕ್ಳಿಗೆ ಕೊಡೋಣ ಫಸ್ಟ್. ಯಾಕೆಂದ್ರೆ ಅವ್ರಿಗೆ ಎಜುಕೇಶನ್ ಇಲ್ಲ, ಏನೋ ಇದನ್ನೇ ನಂಬ್ಕೊಂಡ್ ಕಲೆನ ಇಟ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಗಿಲ್ಲಿಗೆ ನನ್ನ ಓಟು. ಬಂದವರಲ್ಲಿ ಮಾಳು ಕೂಡ ಇದ್ರು. ಮಾಳು ಉತ್ತರ ಕರ್ನಾಟಕದವ್ರು. ಈಗ ನಮ್ಮ ಹನುಮಂತ ಹೆಂಗೆ ಉತ್ತರ ಕರ್ನಾಟಕದವರು, ಮಾಳು ಪ್ಯೂರ್ಲಿ ಬಿಸಿಲ್ನಾಡಿಂದ ಬಂದಂತವ್ರು. ಬಟ್ ಎಲ್ಲ ಒಂದ್ ಕಡೆ ಅವ್ರಿಗೆ ಏನು ಮೈನಸ್ ಆಯ್ತು ಮನೆ ಒಳಗಡೆ. ನೋಡ್ರಿ, ಗಿಲ್ಲಿ ಹೇಳ್ಬೇಕಂದ್ರೆ ಅವನು ನಗನಗತ್ತಾ ಓಪನ್ ಅಪ್ ಆಗಿ ಮಾತಾಡ್ತಾನೆ. ಆಮೇಲೆ ಒಳಗಡೆ ಏನು ಇಟ್ಕೊಳ್ಳೋ ಏನ್ ಬಂತು ಬಾಯಿಗೆ ಮಾತಾಡ್ತಾನೆ. ಮತ್ತೆ ನಗಿಸೋ ಕಲೆ ಇದೆ, ಆ ಕಲೆ ಆತನಗ್ ಬರ್ಲಿಲ್ಲ ಅಷ್ಟೇ. ಅದನ್ನ ಮಾತ್ರ ಹೇಳ್ಬೇಕು. ಮಾಳು ಒಳ್ಳೆ ಸಿಂಗರ್, ಬಟ್ ಎಲ್ಲೂ ಹಾಡು ಹೇಳಿದ್ದು ನಾವು ನೋಡ್ಲಿಲ್ಲ ಜಾಸ್ತಿ. ನೀವು ನೋಡೋದು? ಇಲ್ಲ, ಅನ್ಕಂತಿದ್ದ ಇಲ್ಲ. ಹಾಡ್ಬೇಕಿತ್ತು, ನೋಡೋಣ ಫಿನಾಲೆಯಲ್ಲಿ ಬಂದು ಹಾಡ್ಬೋದು. ನಾವು ಕಾಯ್ತಾ ಇದೀವಿ ಪ್ರೇಕ್ಷಕರು. ಎಲ್ಲ ಒಂದ್ ಕಡೆ ಬಡವರು ಅನ್ನೋ ಸೆಂಟಿಮೆಂಟ್ ಯೂಸ್ ಆಗ್ತಾ ಇದೆಯಾ ಈಗ ಈ ಸೀಸನ್ ಅಲ್ಲಿ? 100%. ಇಷ್ಟು ಸೀಸನ್ಸ್ ನೋಡಿದಾಗ ಹನುಮಂತ ಕಡೆಗೆ ಇಡೀ ಓಟು ಯಾರಿಗೂ ಇಲ್ದೇ ಇರೋಂತ ಓಟ್ ಹನುಮಂತಕ್ಕೆ ಸಿಕ್ಕಿದೆ ಅಂದ್ರೆ 100% ಬಡವ್ರಿಗೆ.
ವ್ಯಕ್ತಿತ್ವ ಹಂಗೂ ಇತ್ತು. ಅಲ್ಲ, ನೀವು ಸರಿಗಮಪ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಎಲ್ಲಾನು ಬಡವ್ರಿಗೆ ಕೊಡ್ತಾರೆ. ಹಾಗಾಗಿ ಇದ್ರಲ್ಲೂ ಖಂಡಿತ 100% ಬಡವ್ರಿಗೆ ಕೊಡ್ತಾ ಇದ್ದಾರೆ. ಹನುಮಂತ ಗಿಲ್ಲಿನೇ ಬರೋದು ಅಂತ 100% ಇದೆ. ಯಾರು ಹೇಳ್ಬೇಕಾಗಿಲ್ಲ, ಪ್ರೇಕ್ಷಕರೇ ಹೇಳ್ತಾರೆ ಅದನ್ನ. ಗಿಲ್ಲಿಗೆ ಆಲ್ ದ ಬೆಸ್ಟ್ ಹೇಳಿ ಮೇಡಮ್. ಆಲ್ ದ ಬೆಸ್ಟ್ ಗಿಲ್ಲಿ, ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್.